ಮೋಹನ್ ಅವರೇನು ಹೇಳಬೇಕು ಅಂತ ಇದ್ರು ಮೋಹನ್ ಅವರು. ಈಗ ನಟರಾಜ್ ಗೌಡರು ಮಾತಿನ ಮಧ್ಯದಲ್ಲಿ ಒಂದು ವಿಷಯ ತಂದರು. ಕುಮಾರಸ್ವಾಮಿ ಅವರು ಕನಕಪುರದಲ್ಲಿ ಅವ್ರ ಮನೆಗೆ ಹೋಗ್ಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಇದು ಷಡ್ಯಂತ್ರ ನಡೆಸಿದ್ದಾರೆ ಅಂತ ಅವ್ರ ತಾಯಿಗೆ ಹೇಳಿದ್ರು ಅಂತ. ಅದನ್ನ ಅವ್ರು ಒಪ್ಪೋದಾದ್ರೆ ಅದೇ ಕನಕಪುರದಲ್ಲಿ ಇದೇ ನಿಮ್ ರಿಪೋರ್ಟರ್ ಅವ್ರ ತಾಯಿನ ಮಾತಾಡ್ಸಕ್ ಹೋದಾಗ ಸಿದ್ದರಾಮಯ್ಯ ನನ್ನ ಮಗನ್ ಕುತ್ಕೆ ಕುಯ್ತಾನೆ ಜೊತೆಲಿ ಇದ್ಕೊಂಡು ಅಂತ ಹೇಳಿದ್ರು. ಅದನ್ನೇ ಒಪ್ಕೊಬೇಕು ಇವರು. ಕುಮಾರಸ್ವಾಮಿ ಮನದಾಳದಿಂದ ಬಂದಿರುವಂತ ಮಾತು ನಿಜ ಅಲ್ಲ. ಪೊಲಿಟಿಷಿಯನ್ ಅಲ್ಲ, ಅದಕ್ಕೆ ಕುಮಾರಸ್ವಾಮಿ ಪೊಲಿಟಿಷಿಯನ್ ಅಲ್ಲ, ಪೊಲಿಟಿಷಿಯನ್ ಅಲ್ಲ. ಪಾಪ ಹೃದಯ ತಾಯಿ ಕರುಣಂಗ್ ಮಾತಾಡಿದೆ ಅಷ್ಟೇ ಬಿಟ್ರೆ ಅದರೊಳಗೆ ಯಾವ ತಪ್ಪನ್ನ ಸಾಧ್ಯ ಇಲ್ಲ. ನಿಜ ನಿಜ ಅವ್ರಿಗೆ ಆಮೇಲೆ ಮನವರಿಕೆ ಆಗಿದೆ. ಇಲ್ಲ ಇದಕ್ಕೆಲ್ಲ ಕಾರಣ ಬಿಜೆಪಿ ಆಮೇಲೆ ಗೊತ್ತಾಗಿದೆ ಅವ್ರಿಗೆ ಬಿಜೆಪಿನೇ ಕಾರಣ. ಬಿಜೆಪಿ ಷಡ್ಯಂತ್ರ ಮಾಡಿ ಈ ತರ ಮಾಡಿದೆ ಅಂತ ಅವ್ರಿಗೆ ಆಮೇಲೆ ಮಾಹಿತಿ ಹೋಗಿದೆ. ಮಾಹಿತಿ ಇಲ್ದಲೇ ಇದ್ದಾಗ ಈ ತರ ಆಗುತ್ತೆ. ನಿಮಗೆ ಅಲ್ಲಿ ಕುಮಾರಸ್ವಾಮಿ ಅವರು ಹೋಗಿ ಡಿ ಕೆ ಶಿವಕುಮಾರ್ ವಿಚಾರದಲ್ಲಿ ಷಡ್ಯಂತ್ರ ಮಾಡಿದ್ದಾರೆ ಅಂತ ಅನ್ನೋದಾದ್ರೆ ಸಿದ್ದರಾಮಯ್ಯನವರು ಷಡ್ಯಂತ್ರ ಮಾಡಿಬಿಟ್ರು ಅಂತ ಹೇಳಿ ಅವರ ತಾಯಿ ಹೇಳಿದ್ರು ನೀವು ಒಪ್ಕೊಳ್ಳೇಬೇಕು. ಅದನ್ನು ಒಪ್ಕೊಳ್ಳೋದಾದ್ರೆ ಇದನ್ನು ಒಪ್ಕೊಳ್ಳಬೇಕು, ಎರಡು ತೆಗಿಬೇಕು. ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿ ಆಗಿ, ಕುಮಾರಸ್ವಾಮಿ ಅವರು ಹಿರಿಯ ಪೊಲಿಟಿಷಿಯನ್ ಆಗಿ ಅವ್ರ ಮನೆಗೆ ಹೋಗಿ ಬಿಜೆಪಿ ಷಡ್ಯಂತ್ರ ಅಂತ ಹೇಳಿ ಬಹಿರಂಗ ಮಾಡಿದ್ರು ಅಷ್ಟೇ. ರಾಜಕಾರಣಿಗಳು ಸುಳ್ಳು ಹೇಳಬಹುದು, ತಾಯಿ ಸುಳ್ಳು ಹೇಳ್ತಾರೆ. ಅದು ಎತ್ತ ಕರುಳು ಮಗನ್ಗೆ ಅಮಿತ್ ಶಾ ಅವರು ಬಿಜೆಪಿ ಷಡ್ಯಂತ್ರ ಮಾಡಿದವ್ರು ಗೊತ್ತಿಲ್ಲ ಅಷ್ಟೇ. ಕಂಟಿನ್ಯೂ ಮಾಡ್ತೀನಿ. ಭ್ರಷ್ಟಾಚಾರ ಅಂದ್ರೆ ಕಾಂಗ್ರೆಸ್ ಏನು ಅನ್ನೋದಕ್ಕೆ ನಾನ್ ಹೇಳಿಲ್ಲಪ್ಪ, ಇತಿಹಾಸನೇ ಇದೆ. ಇವ್ರದೇ ಪ್ರಧಾನಮಂತ್ರಿ ಮೇಲಿಂದ ಹೇಳಿದ್ರು 10 ರೂಪಾಯಿ ಹಾಕಿದ್ರೆ 1 ರೂಪಾಯಿ ಕೆಳಗೆ ಹೋಗುತ್ತೆ ಅಂತ. ಬಾಕಿ 8 ರೂಪಾಯಿ ಎಲ್ಲ ಕಾಂಗ್ರೆಸ್ ಶಾಸಕರು ಜೋಬ್ ಇಟ್ಕೊಂಡು ವ್ಯವಸ್ಥೆ ಅತಿ ಹೆಚ್ಚು ಅಧಿಕಾರ ಹಿಂಗೆಲ್ಲ ಹುಳ ಬಿಟ್ಕೊಂತಾರೆ. ಪೂರ್ತಿ ಸತ್ಯ ಕೇಳಬೇಕು, ಅದು ವ್ಯವಸ್ಥೆ ಬಗ್ಗೆ ಜನರಿಗೆ ತಲುಪುತ್ತೆ ಎರಡನೇ ಪಾಯಿಂಟ್ ಅದು ಇತಿಹಾಸ. ರೀಸೆಂಟ್ ಆಗಿ ಬರೋಣಪ್ಪ, ಇನ್ನೂ ಒಂದು 8 ತಿಂಗಳಾಗಿಲ್ಲ ಛತ್ತೀಸ್ಗಢದಲ್ಲಿ ಇವ್ರದೇ ಮಾಜಿ ರಾಜ್ಯಸಭಾ MP ಮನೆಯಲ್ಲಿ 350 ಕೋಟಿ ಕ್ಯಾಶ್ ಸಿಕ್ಕಿದ್ದು. ಬೀರಿನಲ್ಲಿ ಕಂತೆ 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 ಜೋಡಿಸಿದ್ರು. ಅಷ್ಟೇ ಯಾಕೆ, ಇವ್ರ ಅಧಿಕಾರಕ್ಕೆ ಬಂದು ಇನ್ನು 8 ತಿಂಗಳಾಗಿಲ್ಲ 82 ಕೋಟಿ ಕ್ಯಾಶ್, 82 ಕೋಟಿ ಕ್ಯಾಶ್ ಕಪಾಳ ಮೋಕ್ಷ ಮಾಡಿದೆ. ಎಲೆಕ್ಟ್ರಲ್ ಬಾಂಡ್ ಅಲ್ಲಿ ರೈಡ್ ಮಾಡಿಸೋದು, ಆಮೇಲೆ ಹಣ ವಸೂಲಿ ಮಾಡೋದು. ಎಲೆಕ್ಟ್ರಾನ್ ಬಾಂಡ್ ಬಗ್ಗೆ ಮಾತನಾಡ್ತಾ ಇದ್ರು. ಸುಪ್ರೀಂ ಕೋರ್ಟ್ ಇನ್ನೂ ಅದು ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿಲ್ಲ, ಪಾರದರ್ಶಕವಾಗಿಲ್ಲ, ಅದನ್ನ ಕ್ಲಿಯರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಅದರಲ್ಲಿ ಇನ್ನೂ ಕರಪ್ಷನ್ ಆಗಿದೆ. ಅವಾಗಲೇ ಜಂಪ್ ಆದ್ರಿ ನೀವು ಮಂಡ್ಯ ಹಾಸನದ ವಿಚಾರಕ್ಕೆ. ನೋಡಿ, ನಾನು ಅದಕ್ಕೆ ಹೇಳ್ತಿರೋದು, ಈ ಚುನಾವಣೆ ಯಾಕೆ ನೀವು ಡಿ ಕೆ ಸುರೇಶ್ ಅವ್ರನ್ನ ಟಾರ್ಗೆಟ್ ಮಾಡಿದ್ರೆ ಕುಮಾರಸ್ವಾಮಿ ಅವ್ರನ್ನ ಟಾರ್ಗೆಟ್ ಮಾಡಬಾರ್ದು ಮಂಡ್ಯದಲ್ಲಿ ಅಂತ ನಾವೇನು ಹೇಳ್ತಿಲ್ಲ. ಪ್ರೆಸ್ಟೀಜಿಯಸ್ ಆಗಿ ತಗೊಂಡಿರೋದು ಮಾನ್ಯ ಡಿ ಕೆ ಶಿವಕುಮಾರ್ ಅವರು. ನೀವು ತಗೊಂಡಿಲ್ವಾ? ಹಳೆಯರನ್ನ ಗೆಲ್ಸ್ಕೋಬೇಕು ಅಂತ ರೂರಲ್ ಅಲ್ಲಿ ನೀವು ಪ್ರೆಸ್ಟೀಜ್ ತಗೊಂಡಿಲ್ವಾ? ಇಲ್ಲ, ಅವರು ಯಾಕೆ ಪ್ರೆಸ್ಟೀಜ್ ತಗೊಂಡ್ರು ಅಂದ್ರೆ, ಮೊದಲು ಅವ್ರ ತಲೆಯಲ್ಲೇ ಇದ್ದಿದ್ದು ಯೋಗೇಶ್ವರ್ ಅಥವಾ ಇನ್ಯಾರೋ ಕ್ಯಾಂಡಿಡೇಟ್ ಬರ್ತಾರೆ, ನಾವೇನೋ ಮಾಡೋಣ ಅದು ಇದು ಅಂತ ಯೋಚನೆ ಇತ್ತು. ಡಾಕ್ಟರ್ ಮಂಜುನಾಥ್ ಬಂದ ತಕ್ಷಣ ಸುರೇಶು ಶಿವಕುಮಾರ್ ಇಬ್ರು ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ಆಚೆನೆ ಹೋಗ್ತಾರಲ್ಲ. ದಿನ ಬೆಳಗ್ಗೆ ಎದ್ದು ಏನು ಯಪ್ಪ ಅವ್ರ ಫ್ಯಾಮಿಲಿ ಪೂರ್ತಿ ಇದೆ ಚುನಾವಣೆಗೆ ಇರ್ಲಿ ಒಂದ್ ಕಡೆ. ನಾನು ಅದ್ರ ಚುನಾವಣೆ ಮಾಡಬೇಡಿ ಅಂತ ನಾನು ಎಲ್ಲೂ ಮಂಡ್ಯ ಹಾಸನ ಅದನ್ನ ಹೇಳ್ತಿರೋದು. ಚುನಾವಣೆ ಮಾಡಬೇಡಿ ಅಂತ ಎಲ್ಲೂ ಹೇಳ್ತಿಲ್ಲ. ಇಡೀ 14 ಕ್ಷೇತ್ರಗಳಲ್ಲಿ 26ನೇ ತಾರೀಕು ಚುನಾವಣೆ ನಡೀತಾ ಇದೆ. ಅತಿ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತಾ ಇರೋದು 3 ಕಾನ್ಸ್ಟಿಟ್ಯೂನ್ಸಿ ಮೇಲೆ ಇವರು. ಒಂದು ಹಾಸನ, ಒಂದು ಮಂಡ್ಯ, ಒಂದು ಬೆಂಗಳೂರು ಗ್ರಾಮಾಂತರ. ಯಾಕೆ? ಒಂದು ಪ್ರಾದೇಶಿಕ ಪಕ್ಷದ ನಾಯಕತ್ವವನ್ನು, ಒಂದು ಪ್ರಾದೇಶಿಕ ಪಕ್ಷವನ್ನು ಮುಗಿಸಾಕಬೇಕು ಅನ್ನೋದು ಇವರ ಗುರಿ ಕಾಂಗ್ರೆಸ್ ಪಾರ್ಟಿ. ತಪ್ಪೇನು ಅವ್ರದ್ದು?
ನೋಡಿ ಒಂದ್ ನಿಮಿಷ, ಅದಕ್ಕೆ ನಾನು ಹೇಳ್ತಿರೋದು, ರಾಜಕಾರಣವನ್ನ 3 ಕಾನ್ಸ್ಟಿಟ್ಯೂನ್ಸಿಗೆ ಸೀಮಿತ ಮಾಡ್ಕೊಂಡಿರ್ತಕ್ಕಂಥ ನಾಯಕರಿಗೆ ನಾವು ಯಾವ ರೀತಿ ಪಾಠ ಕಲಿಸ್ಬೇಕು, ಜನ ಯಾವ ರೀತಿ ಪಾಠ ಕಲಿಸೋಕ್ಕೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಿದ್ದೀವಿ, ಅದರಲ್ಲಿ ನೋ ಡೌಟ್. ಆದರೆ ನೀವು ಚುನಾವಣೆ ಮಾಡ್ತಾ ಇರೋ ರೀತಿ ಅಂತದ್ದು, ಗ್ರಾಮಾಂತರದಲ್ಲಿ ಇತ್ತೀಚೆಗೆ ನಿನ್ನೆ ಇಲ್ಲ ಮೊನ್ನೆ ಕನಕಪುರ ತಾಲೂಕು ಅಧ್ಯಕ್ಷನ ಮನೆ IT ರೈಡ್, ಆಮೇಲೆ ಇದು ಬೆಂಗಳೂರು ಡೈರಿ ಅಧ್ಯಕ್ಷನ ಮನೆ IT ರೈಡ್, ಇನ್ನೊಬ್ಬ APMCನೋ ಏನೋ ಆತ ಅವನ ಮನೆ, ಎಲ್ಲರೂ ಸುರೇಶ್ ಅಂಡ್ ಶಿವಕುಮಾರ ಪಾತ್ರಧಾರಿಗಳು. ಮತ್ತೆ ಯಾಕೆ ರೈಡ್ ಆಗ್ತದೆ? ಡಾಕ್ಟರ್ ಮನೆ ಮೇಲೆ ಯಾಕೆ ರೈಡ್ ಆಗಲ್ಲ? ನೀವು ಟಾರ್ಗೆಟ್ ಮಾಡಿದ್ದೀರಾ ಅದಕ್ಕೆ? ನಾವೇನು ಟಾರ್ಗೆಟ್ ಮಾಡಿದ್ದೀವಿ? IT ಅಲ್ರಿ, ನೀವು ದುಡ್ಡು ಇಟ್ಕೊಂಡ್ರೆ ಕುತ್ಕೊಳ್ರಿ ಅಂತಾರೆ, IT ಅವ್ರು ಬಿಡ್ತಾರೆ, ಸುಮ್ಮನೆ ಇರ್ತಾರ? ಒಂದ್ ನಿಮಿಷ ಕೇಳಪ್ಪ, ನಾನು ಸುಮ್ಮನೆ ಪ್ರಶ್ನೆ. ನಿಮ್ಮಲ್ಲಿ ಯಾರು ದುಡ್ಡು ಇಟ್ಕೊಂಡಿಲ್ವಾ? ರೈಡ್ ಮಾಡ್ಲಿ ಒಂದ್ ನಿಮಿಷ. ನಮ್ಮಲ್ಲಿ ಎಲ್ಲಾದ್ರೂ ಒಂದೇ ಒಂದೇ ಒಂದು ಇವತ್ತು ಬೇಡ ಬಿಡಿ. ಕಾಂಗ್ರೆಸ್ 10 ವರ್ಷ ಅಧಿಕಾರದಲ್ಲಿತ್ತು. ಕಳೆದ 60 ವರ್ಷದಲ್ಲಿ ದೇವೇಗೌಡರ ಮೇಲೆ ಎಲ್ಲ IT ರೈಡ್ ಆಗಿರೋದಿದ್ಯಾ? ಕುಮಾರಸ್ವಾಮಿ ಮೇಲೆ ಏನು IT ರೈಡ್ ಆಗಿರೋದಿದ್ಯಾ? ರೇವಣ್ಣನ ಮೇಲೆ ಏನಾದರೂ IT ರೈಡ್ ಆಗಿರೋದಿದ್ಯಾ? ED ರೈಡ್ ಆಗಿರೋದಿದ್ಯಾ? ಎಷ್ಟು ವರ್ಷ ಕಾಂಗ್ರೆಸ್ ಅಧಿಕಾರ ಮಾಡಿದೆ? ಒಂದ್ ನಿಮಿಷ ಕೇಳಿ ಬಿಜೆಪಿ ಮಾಡ್ತಾ ಇದೆ, ಕೇಳಿ. ಇನ್ನೂ ಒಂದೇನು ಗೊತ್ತಾ, ಸಿಂಪಲ್. ನಾನು ಒಂದು ಸಣ್ಣ ಎಕ್ಸಾಂಪಲ್ ನಿಮ್ಮೆಲ್ಲ ಕಾಂಗ್ರೆಸ್ ನಾಯಕರದೇ ಕೊಟ್ಬಿಡ್ತೀನಿ. ಸಿದ್ದರಾಮಯ್ಯನವರು 10 ವರ್ಷ ಅಧಿಕಾರ ಮಾಡಿದ್ದಾರೆ. ಇದು ಎಷ್ಟನೇ ವರ್ಷ? 7ನೇ ವರ್ಷ ಮುಖ್ಯಮಂತ್ರಿಯಾಗಿ. ಅವ್ರ ಮನೆ ಯಾಕೆ ರೈಡ್ ಆಗಿಲ್ಲ ಇಲ್ಲಿವರೆಗೂ? ಶಿವಕುಮಾರ್ದೇ ಯಾಕಾಗತ್ತೆ? ಬಿಜೆಪಿ ಶಿವಕುಮಾರ್ ಅತಿ ಹೆಚ್ಚು ಬಿಜೆಪಿ ಏನಾದ್ರು ನಿಮ್ ನಾಯಕರ ಪರನೇ ಮಾತಾಡ್ತಾ ಇದ್ದೀರಿ. ಒಂದ್ ನಿಮಿಷ, ನಿಮ್ ನಾಯಕರ ಪರನೇ ಮಾತಾಡ್ತಾರೆ, ಸಿದ್ದರಾಮಯ್ಯನವ್ರ ಪರನೇ ಮಾತಾಡ್ತಾರೆ. ಅದನ್ನ ಹೇಳ್ತಾರದು. ಯಾಕೆ ಸಿದ್ದರಾಮಯ್ಯನವರು ಅತಿ ಹೆಚ್ಚು ಬಿಜೆಪಿನ ಮೋದಿ ಅವ್ರನ್ನ ಬೈಯೋದು? ಸಿದ್ದರಾಮಯ್ಯನವರು ಯಾಕಾಗಿಲ್ಲ ಅವ್ರ ಮೇಲೆ ರೈಡು? ಇವ್ರ ಮೇಲೆ ಯಾಕಾಗತ್ತೆ ಅಂದ್ರೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ಯಾರಾದ್ರೂ ಇದ್ರೆ DK ಶಿವಕುಮಾರ್ ಅಂಡ್ ಫ್ಯಾಮಿಲಿ. ನೋಡಿ, ಅದು ಸೋಲಾರ್ ಅಲ್ಲಿ ಏನ್ ಮಾಡಿದ್ರು? ಸುಳ್ಳು ಆರೋಪ. ಕ್ಲೋಸ್ ಆಗಿದ್ದು ಸೋಲಾರ್ದು 2 ನಿಮಿಷ ಸೋಲಾರ್ ಕ್ಲೋಸ್ ಆಯ್ತು. ಇವತ್ತ ಪಾವಗಡದಲ್ಲಿ ಯಾರು ಮಾಡದೇ ಇರೋ ಸೋಲಾರು ಅದ್ಭುತ. ದೇಶದಲ್ಲಿ ದೊಡ್ಡದಲ್ಲ, ಎಲ್ಲವೂ ಅದ್ಭುತನೇ. ಲೂಲು ಮಾಲು ಅದ್ಭುತನೇ. ಈಗ ಆದ್ರೆ ಅದಕ್ಕೆ ಹೇಳೋದು, ಇವರು ಕೂಡ ಹೋಗ್ಲಿ ಅಪೀಲ್ ಮಾಡಿ, ತೊಂದರೆ ಇಲ್ಲ. ಈಗ IT ED ಏನ್ ಮಾಡ್ತಾ ಇದೆ, ಬಿಜೆಪಿ ಏನ್ ಷಡ್ಯಂತ್ರ ಮಾಡಿದೆ ಅಂತೆಲ್ಲ ಬಹಿರಂಗ ಆಗಿದೆ. ಅದ್ರ ಬಗ್ಗೆ ನಾವು ಯಾಕೆ 3 ಕ್ಷೇತ್ರಕ್ಕೆ ಸೀಮಿತ ಆಗ್ಬಿಟ್ಟಿದ್ದೀರಾ ಅಂತ ಅವ್ರು ನಾವೆಲ್ಲ ಸೀಮಿತ ಆಗಿರೋದು. ಬಿಜೆಪಿ ನಿಂತಿರೋದೇ 3ಅಪ್ಪ. ತುಮಕೂರಲ್ಲಿದ್ದಾರೆ. ಕೇಳಿ ಯಾವಾಗ್ಲೂ 3 ಜಿಲ್ಲೆಗಳ ಪಕ್ಷ. ಇವತ್ತು ನೋಡಿ, ನಮ್ಮ ರಾಜ್ಯಾಧ್ಯಕ್ಷರು ಹೆಂಗೆ ಮಾಡೋರು, ನಮ್ಮ ಅಧ್ಯಕ್ಷರು ಸೀಮಿತ ಮಾಡಿದ್ದಾರೆ. DK ಶಿವಕುಮಾರ್ ಅವರು ಇಲ್ಲಿವರೆಗೆ 28 ಕ್ಷೇತ್ರಗಳಿದಾವಲ್ಲ, ಇಲ್ಲಿವರೆಗೂ 14 ಕ್ಷೇತ್ರಗಳು ಏನಿದ್ದಾವೆ. ಈಗ ಫಸ್ಟ್ ಫೇಸ್ ಅಲ್ಲಿ 14 ಕ್ಷೇತ್ರಗಳು ಆಲ್ರೆಡಿ ಹೋಗಿದ್ದಾರೆ. ಕುಮಾರಸ್ವಾಮಿ ಹೋಗಿದ್ದಾರೆ, ದೇವೇಗೌಡ ಹೋಗಿದ್ದಾರೆ. ಇವ್ರು ಹೇಳ್ತಿದ್ರಲ್ಲ ಅಲ್ಲೇ ಚುನಾವಣೆ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕಂತ ಹೇಳಿ ಅವರು ಚಾಣಾಕ್ಷರಿದ್ದಾರೆ, ಮಾಡ್ತಾರೆ. ನಿಮ್ಗೆ ಸೋಲಿನ ಭಯ ಕಾಣ್ತಾ ಇದೆಯಲ್ಲ, ಅದಕ್ಕೆ ಮಂಡ್ಯಾಗ ಹೋಗಿ ಗ್ಯಾರಂಟಿ ಯೋಜನೆ ಚುನಾವಣೆ ನೋಡು, ಮಹಿಳೆಯರು ದಾರಿ ತಪ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳಿಂದ. ಕುಮಾರಸ್ವಾಮಿ ಮಹಿಳೆಯರಿಗೆ ಅವಮಾನ ಮಾಡ್ದಂಗ ಎಲ್ಲಾ ಮಹಿಳೆಯರಿಗೆ. ಮತ್ತೆ ಶಿವಕುಮಾರ್ ತಾಯಿನ ಕುಣಿಸ್ಕೊಂಡು ಏನ್ ಹೇಳಿದ್ರು ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಅಂತ ಹೇಳ್ಬೇಕಾಗತ್ತೆ. ಈಗ ಎಲ್ಲ ಜಗತ್ ನೋಡ್ತಾ ಇದೆ. ಈಗ ಕುಮಾರಸ್ವಾಮಿ ಬಗ್ಗೆ ಅವ್ರಿಗೆ ಮಂಡ್ಯದಲ್ಲಿ ಏನಾದ್ರು ಹೇಳಿ ಕರೆಕ್ಟ್, ಅದು ಒಳ್ಳೆ ಮಾತು. ಒಂದೇ ನಿಮಿಷ, ಅದು ಒಳ್ಳೆ ಮಾತು. ಅದು ಯಾವ್ದಾದ್ರು ಮಹಿಳೆ ಗೌರವ ಕೂಡ ಮಾತು ಅಲ್ಲ. ನಿಮ್ಮ ಚಿಹ್ನೆನೇ ಮಹಿಳೆ, ಅದಕ್ಕಾದ್ರೂ ಗೌರವ ಕೂಡ ಮಾತಾ. ಮಾತಾಡ್ಬಿಡ್ತೀನಿ. ಬಿಜೆಪಿ ಆಗ್ಲಿ JDS ಆಗ್ಲಿ ಈ ಮನಸ್ಥಿತಿಯಿಂದ ಆಚೆ ಬರ್ಬೇಕು. ಗ್ಯಾರಂಟಿ ಯೋಜನೆಗಳು ಇವತ್ತು ಇವ್ರು ಯಾರಿಗೂ ಜನ 70% ಮಹಿಳೆಯರು ಕಾಂಗ್ರೆಸ್ ಪರ ವೋಟ್ ಹಾಕ್ತಾರೆ ಈ ಸಲ. ಯಾವುದೇ ನೀವು ಸರ್ವೆ ತಗೊಳ್ಳಿ, 28 ಆಗಬಹುದು, 28 ಆದ್ರೂ ಆಶ್ಚರ್ಯ ಪಡಂಗಿಲ್ಲ. ಮಹಿಳೆಯರು ತೀರ್ಮಾನ ಮಾಡ್ತಾರೆ. ಕರ್ನಾಟಕದ ಮಹಿಳೆಯರು ಪ್ರಬುದ್ಧ ಮತದಾರರು ತೀರ್ಮಾನ ಮಾಡ್ತಾರೆ. ವಿರಾಮ ತಗೊಳ್ಬೇಕು. ಆ ವಿಚಾರ ಮತ್ತೆ ಎತ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಮಹಿಳೆಯ ವಿಚಾರದಲ್ಲಿ ಮಾತನಾಡಿದ್ದು, ತಾಯಂದಿರೆಲ್ಲ ದಾರಿ ತಪ್ತಾ ಇದ್ದಾರೆ ಅನ್ನೋದನ್ನು ಕುಮಾರಸ್ವಾಮಿ ಅವರು ಬಳಕೆ ಮಾಡಿದಂಥ ಶಬ್ದ. ಅದಕ್ಕೆ ಗಂಗಾಧರ ಮೂರ್ತಿ ಅವರು DK ಶಿವಕುಮಾರ್ ಒಂದು ಇಂಟರ್ವ್ಯೂನಲ್ಲಿ ಮಾತನಾಡಿರುವಂಥ ಶಬ್ದ. DK ಶಿವಕುಮಾರ್ ಅಂತ ನೇರವಾಗಿ ಮಾತನಾಡಿರೋದಿದೆ ಅದರಲ್ಲಿ, ಕಣ್ಣಿಟ್ಟಿರಬೇಕು ಅಂತ ಹೇಳಿ. ಯಪ್ಪ, ಯಾವ್ಯಾವ ಹಂತಕ್ಕೆ ಯಾವ್ಯಾವ ರಾಜಕಾರಣಿಗಳು ಹೆಂಗೆ ಇರ್ತಾರೆ, ಯಾವ್ಯಾವ ಹಂತಕ್ಕೆ ಹೋಗಿ ಮಾತನಾಡ್ತಾರೆ ಅನ್ನೋದನ್ನು ನಾವು ನೀವು ಅರ್ಥ ಮಾಡ್ಕೊಳ್ಳೋದು ಕಷ್ಟ.